ತಂದೆ ತಾಯಿಗಳು ಯಾವ ರೀತಿ ಈ ಈ ಪರೀಕ್ಷೆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಅಂತ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಭಾಳ ಮುಖ್ಯ. ಪೇರೆಂಟ್ಸು ಮಕ್ಕಳ ಮೇಲೆ ಪ್ರೆಷರ್ ಹಾಕೋದು ಬೇಡ. ಈಗ ಇನ್ನೊಂದು ಹೇಳ, ನಾನು ಯುದ್ಧ ಸಮಯದಲ್ಲಿ ಟೆನ್ಷನ್ ಆದಾಗ ಬಿಡೋ ಗುಂಡು ಕೂಡ ಸರಿಯಾಗಿ ಮುಟ್ಟಲ್ಲ, ನನ್ನ ಕೈ ಸ್ಥಿಮಿತ ಇರಲ್ಲ. ಯುದ್ಧ ಕಲ್ಪನೆ ಮಾಡ್ಕೊಳ್ಳೋಣ, ಯುದ್ಧ ಕಂಪೇರ್ ಮಾಡ್ಕೊಳ್ಳೋಣ, ಪರೀಕ್ಷೆ ಅಂದರೆ ಕಂಪೇರ್ ಮಾಡ್ಕೊಂಡಾಗ ಆಗ ಮನಸ್ಸು ಎಷ್ಟು ಹಗುರಾಗಿರುತ್ತೋ ಅಷ್ಟು ಚೆನ್ನಾಗಿ ಬರೀತೀರಿ ನೀವು. ಟೆನ್ಷನ್ ಆಗಿ ಬರೆಯೋಕ್ಕಾಗೋಲ್ಲ. ಒಂದು ತಮಾಷೆ ಪ್ರಸಂಗ ಹೇಳ್ಬೇಕು ನಿಮಗೆ ಹೇಗೆ ಅಂತ. ಟೆನ್ಷನ್ ಕೆಲವು ಹುಡುಗರು ಹೇಳ್ತಾರೆ, ಚೆನ್ನಾಗಿ ಓದ್ಕೊಂಡು ಹೋಗಿದ್ದೆ ಸರ್, ಪರೀಕ್ಷೆಯಲ್ಲಿ ಮರ್ತು ಹೋಗ್ಬಿಡ್ತು ಸರ್, ಮನೆಗೆ ಬಂದ ನೆನಪಾಯ್ತು ಮತ್ತೆ ಅಂತ. ಸುಳ್ಳು ಹೇಳಲ್ಲ ಅವರು, ಬೈತಾರೆ ಪಾಲಕರು, ನಾಟಕ ಮಾಡ್ತೀಯ ನೀನು, ಅದೇಂಗೆ ಮರ್ತು ಹೋಗುತ್ತೆ ಅದಲ್ಲ ಹೋದಾಗ ಅಂತಾರೆ. ನಿಜ, ಅದು ಹಾಗೆ ಆಗುತ್ತೆ. ಓದ್ಕೊಂಡದ್ದೆಲ್ಲ ಇಲ್ಲಿ ಕೂತ್ಕೊಂಡಿದೆ ಫ್ರಂಟಲ್ ಲೋಬ್ ಅಂತ. ಅದು ದೇವರು ಹೇಗೆ ಚೆನ್ನಾಗಿ ಮಾಡಿದ್ದಾನೆ ಸೃಷ್ಟಿ ಮಂತ್ರ. ಇದನ್ನು ಒಂದು ನರ ಇದೆ ಇಲ್ಲಿ, ಈ ನರ ಹಿಂದೆ, ಈ ಬಲಗಡೆ ಕಿವಿ ಹಿಂದೆ ಬರ್ತದೆ, ಮೆಡುಲ್ ಆಬ್ಲಾಂಗೇಟ ಅಂತಿದೆಯಲ್ಲ, ಅದು ಪಕ್ಕದಲ್ಲಿ ಕಡಲೆಕಾಳಿನಷ್ಟು ಒಂದು ಪಾಯಿಂಟ್ ಇದೆ, ಅದನ್ನು ರಿಕಾಲ್ ಸ್ವಿಚ್ ಅಂತ ಕರೀತಾರೆ. ಅದಕ್ಕೆ ನೋಡಿ, ಯಾರಾದರೂ ಮರ್ತು ಹೋದರೆ ತಲೆ ಇಲ್ಲಿ ಕೆರ್ಕೊಳ್ಳಲ್ಲ, ತಲೆ ಕೆರ್ಕೊಳ್ಳೋದೇ ಇಲ್ಲಿ. ನೋಡಿ, ಅಂದರೆ ಗೊತ್ತಿದೆ ದೇಹಕ್ಕೆ ಎಲ್ಲೋ ಇದೆ ಅಂತ, ಆ ಪಾಯಿಂಟ್ ಇದೆ ಅಂತ. ಈ ನಮ್ಮ ಮನೇಲಿ ಇರಲ್ವಾ, ಬಾಗಿಲು ಪಕ್ಕನೇ ಸ್ವಿಚ್ ಇರುತ್ತೆ, ಲೈಟ್ ಇರೋದು ಇಲ್ಲಿರುತ್ತೆ. ಹಾಗೆ ಈ ಒಂದೇ ನರ ಇದೆ. ನಿಮ್ಗೆ ಟೆನ್ಷನ್ ಆದ ತಕ್ಷಣ ಈ ನರ ಬ್ಲಾಕ್ ಆಗಿಬಿಡುತ್ತೆ. ಓದಿದ್ದು ಯಾವುದೋ ನೆನಪಿಗೆ ಬರಲ್ಲ, ಸರಿಯಾಗಿ ನೆನಪಿಗೆ ಬರೋಲ್ಲ. ಒಂದು ಸಲ ರಿಲ್ಯಾಕ್ಸ್ ಆಯಿತು ಇದು, ತಕ್ಷಣ ಬಂದುಬಿಡುತ್ತೆ ನೆನಪಿಗೆ. ಮನೆಗೆ ಹೋದ ಟೆನ್ಷನ್ ಇರೋದು ನೆನಪಾಗ್ಬಿಡುತ್ತೆ. ಅದಕ್ಕೆ ನಾನು ಮಕ್ಕಳಿಗೆ ಹೇಳ್ತೀನಿ, ಪರೀಕ್ಷಾ ಟೈಮಲ್ಲಿ ತಂದೆ ತಾಯಿ ಆಗಲಿ ಮಕ್ಕಳಾಗಲಿ ಆದಷ್ಟು ರಿಲ್ಯಾಕ್ಸ್ ಆಗಿರ್ಬೇಕು. ಓದು, ಚೆನ್ನಾಗಿ ಓದು. ಇಡೀ ವರ್ಷ ಓದಿದ್ದನ್ನು ಒಂದು ದಿವಸದಲ್ಲಿ ಓದೋಕ್ಕಾಗಲ್ಲ ನಿನಗೆ. ಕರೆಕ್ಟ್. ಎಷ್ಟು ಓದಿದ್ಯೋ ಒಂದು ಚೆನ್ನಾಗಿ ಗಟ್ಟಿ ಮಾಡ್ಕೊ, ಚೆನ್ನಾಗಿ ಮಾಡ್ಕೊ ಅಂತ ಹೇಳಬೇಕು. ಓದಕ್ಕೆ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಹೇಳೋದು, ಸ್ವಲ್ಪ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಅದರಂಥ ಒಳ್ಳೆ ರಿಲ್ಯಾಕ್ಸೇಷನ್ ಇನ್ನು ಯಾವುದೂ ಇಲ್ಲ. ತಂದೆ ತಾಯಿಗಳ ಬಗ್ಗೆ ಹೇಳ್ತಾ ಇದ್ದೀರಿ ತಾವು. ಹಾಂ, ತಂದೆ ತಾಯಿಗಳು ಕೂಡ ಮಕ್ಕಳ ಜೊತೆ ಕೂತ್ಕೊಳ್ಳಿ, ಸ್ವಲ್ಪ ಅವ್ರ ಜೊತೆ ಕೂತ್ಕೊಳ್ಳಿ. ಕುತ್ಕೊಂಡ್ರೆ ಒಂದು ಕಷ್ಟ, ಅವರು ಕೂತ್ಕೊಳ್ತಿದ್ರೆ ಇನ್ನೊಂದು ಕಷ್ಟ. ಕೂತ್ಕೊಂಡ್ರೆ ಮಕ್ಕಳು ಅಲ್ಗಾಡಕ್ಕೆ ಬಿಡಲ್ಲ. ಅದಕ್ಕೆ ಪೇರೆಂಟ್ಸ್ ಹೇಳೋದು, ನೀವು ಟೆನ್ಷನ್ ಮಾಡ್ಕೋಬೇಡಿ, ಓದ್ತಾರೆ ಹುಡುಗರು, ಗೊತ್ತಿದೆ. ಮತ್ತು ಇನ್ನೊಂದು ಹೇಳ, ಮಕ್ಕಳಿಗೆ ತಮ್ಮ ಶಕ್ತಿ ಗೊತ್ತಿರುತ್ತೆ. ಅವರಿಗೆ ಮಕ್ಕಳಿಗೆ ತಮ್ಮ ಶಕ್ತಿ ಗೊತ್ತಿದೆ. ಗಣಿತಲ್ಲಿ ನನಗೆ ಇಷ್ಟೇ, ಅದಕ್ಕೇನು ಜಾಸ್ತಿ ಆಗೋಲ್ಲ. ಸೈನ್ಸ್ ಇಷ್ಟ ಆಗುತ್ತೆ, ಸೋಷಿಯಲ್ ಸೈನ್ಸ್ ಇಷ್ಟ ಆಗುತ್ತೆ, ಅವ್ರಿಗೆ ಗೊತ್ತಿದೆ. ಅವರಿಗೆ ನಾವೇನು ಪ್ರೆಷರ್ ಹಾಕಿದಾಗ ಇರೋದು ಕಮ್ಮಿ ಆಗುತ್ತೆ. ಹೌದು. ಈಗ ನಾನು ಟೆನ್ಷನ್ನಲ್ಲಿದ್ದಾಗ ಬಾಣ ಬಿಟ್ಟರೆ ಅದು ಗ್ಯಾರಂಟಿ ಗುರಿ ಮುಟ್ಟಲ್ಲ. ಟೆನ್ಷನ್ದು ಆರಾಮಾಗುತ್ತೆ. ಕರೆಕ್ಟ್. ಆದ್ದರಿಂದ ನಾನು ಪೇರೆಂಟ್ಸ್ ಹೇಳೋದು ಇಷ್ಟೇ, ಪರೀಕ್ಷೆ ಹತ್ತಿರ ಬಂದಾಗ ಜಾಸ್ತಿ ಒತ್ತು ಮಾಡಬೇಡಿ, ಅವರಿಗೆ ಓದೋಕ್ಕೆ ಅವಕಾಶ ಮಾಡಿಕೊಡಿ. ನಿಜ. ಅವಕಾಶ ಸ್ವಲ್ಪ ಶಾಂತವಾದ ಜಾಗ, ಓದೋಕ್ಕೊಂದು ಕಡೆ ಜಾಗ ಕೊಡಿ. ಅವರಿಗೆ ಪ್ರೆಷರ್ ಹಾಕಿ, ನೋಡಮ್ಮ ಏನು ಓದಿದೆ ಎಷ್ಟೊತ್ತಾಯ್ತು, ಮೂರು ತಾಸು ಸಾಕ, 6 ತಾಸು ಓದ್ಬೇಕಂತ ಅವನು ಹೇಳಿದಾನೆ. ಇನ್ನು ಹುಡುಗ ಯಾವ ರ್ಯಾಂಕ್ ಬಂದು ಹೇಳಿದೆ 8 ತಾಸು ಓದು, ಬೇಕಿಲ್ಲ ಅದು. ಮತ್ತು ಇನ್ನೊಂದು ನಾನು ಹೇಳ್ಕೊಡ್ತೀನಿ, ಟೆಕ್ನಿಕ್ ಹೇಳ್ಕೊಡ್ತೀನಿ ಹುಡುಗರಿಗೆ ಹೇಗೆ ಓದಬೇಕು ಪರೀಕ್ಷೆ ಹತ್ತಿರ ಬಂದಾಗ ಅಂತ. ಕೆಲವು ಹೇಳ್ತಾರೆ, ರಾತ್ರಿ ಎಲ್ಲ ಓದಿದೆ 3 ಗಂಟೆವರೆಗೂ, ಏನಾಗಲಿಲ್ಲ, ಕರೆಂಟ್ ವೇಸ್ಟ್ ಆಯಿತು ಅಷ್ಟೇ, ಮತ್ತೊಂದು ಏನಾಗಿಲ್ಲ. ಅದು ಬೇಕಿಲ್ಲ. ಮನಸ್ಸು ನೆಲ ಇದ್ದ ಹಾಗೆ, ಒಂದೇ ಸಮ ನೀರು ಹಾಕಿಬಿಟ್ರೆ ನಿಂತ್ಕೊಳ್ಳುತ್ತಾ, ಅದು ರಾಡಿ ಆಗಿಬಿಡುತ್ತೆ. ನಿಧಾನಕ್ಕೆ ಹಿಡ್ಕೋಬೇಕದು. ಅದಕ್ಕೆ ನಾವೇನು ಮಾಡ್ತೀವಿ, ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀವಿ ಹುಡುಗರಿಗೆ. ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಯಾವುದೋ 35-40 ನಿಮಿಷದ ಮೇಲೆ ಬೇಡ, ಒಂದೊಂದು ವಿಷಯಕ್ಕೆ 40 ನಿಮಿಷ ಅಷ್ಟೇ. ಅದಕ್ಕೇನು ಜಾಸ್ತಿ ಓದೋದು ಬೇಡ. ಪುಸ್ತಕ ಹಿಡ್ಕೊಂಡು ಓದಿ 35 ನಿಮಿಷ, ಸ್ವಚ್ಛ ಮನಸ್ಸು, ಮುಖ ತೊಳ್ಕೊಂಡು ಒಂದು ಕಡೆ ಕೂತ್ಕೊಳ್ಳಿ. ಬಗ್ಗೆ ಕೂತ್ಕೊಳ್ಳೋದು ಹೀಗೆಲ್ಲ ಬೇಡ, ನೇರವಾಗಿ ಕೂತ್ಕೊಳ್ಳಿ. ಒಂದು 35-40 ನಿಮಿಷ ಓದಿ. ಪುಸ್ತಕ ಮುಚ್ಚಿ, ಮೊದಲನೇ ಸ್ಟೇಜ್ ಅದು. ಕಣ್ಣು ಮುಚ್ಚಿ ಏನು ಓದಿದೆ ಅಂತ ನೆನಪು ಮಾಡ್ಕೋಬೇಕು. ಮೊದಲನೇ ಪಾಯಿಂಟ್ ಏನು, ರಿಕಾಲ್. ಈಗ ದಯವಿಟ್ಟು ನೋಡಿ, ಯಾವುದೋ ಒಂದು ಸಿನಿಮಾ ನೋಡಿ ಬರ್ತೀವಿ ನಾವು, 3 ತಾಸಿನ ಸಿನಿಮಾ, 10 ನಿಮಿಷದಲ್ಲಿ ಪೂರ್ತಿ ರಿಕಾಲ್ ಆಗಿರ್ತದೆ ಸಿನಿಮಾ. ಹಾಗೆ ನಾನು 40 ನಿಮಿಷ ಓದಿದ್ದನ್ನು ಮೊದಲನೇ ಪಾಯಿಂಟ್ ಏನು, 2ನೇ ಪಾಯಿಂಟ್ ಏನು, 3ನೇ ಪಾಯಿಂಟ್ ಏನು ನೆನಪು ಮಾಡ್ಕೋಬೇಕು. 1-2 ನೆನಪಾಯಿತು, 3ನೇ ನೆನಪಾಗಲಿಲ್ಲ, ತಕ್ಷಣ ಬುಕ್ ತೆಗಿಬೇಡಿ. ಸ್ವಲ್ಪ ಪ್ರೆಷರ್ ಹಾಕಿ ಮನಸ್ಸು ಮೇಲೆ, ಏನು 3ನೇದು ಏನು ಇರಬೇಕು, ಅದು 1-2 ಇದ್ದರೆ ಅಂತ. ಇದಕ್ಕೊಂದು ಇನ್ನೊಂದು ಬ್ಯೂಟಿಫುಲ್ ಟೆಕ್ನಿಕ್ ಇದೆ ನೆನಪಿಡೋದಕ್ಕೆ, ಅದು ಹೇಳ್ಕೊಡ್ತೀನಿ, ಮೆಮರಿ ಟೆಕ್ನಿಕ್ ಅಂತ. ಅದು ಪಾಯಿಂಟ್ ನೆನಪಾಗಲಿಲ್ಲ ಅಂತ ಇಟ್ಕೊಳ್ಳಿ, 3ನೇ ನೆನಪಾಗಲಿಲ್ಲ, ಪುಸ್ತಕ ತೆಗೆದು ನೋಡಿದ ಮೇಲೆ ಬರೀಬೇಕು. ಅದನ್ನು ಮುಚ್ಚಿಟ್ಟು 1, 2, 3, 4, 5 ಎಲ್ಲ ಪಾಯಿಂಟ್ ಬರೀಬೇಕು. ಅದಕ್ಕೆ ನಮ್ಮ ಹೇಳ್ತಾರೆ, 1 ಸಲ ಬರೆದ್ರೆ 4 ಸಲ ಓದಿದಂಗೆ ಇರ್ತದೆ ಅಂತ. ಅದಕ್ಕಿಂತ ನಾನು ಒಂದು ಸುಮ್ಮನೆ ಟೆಕ್ನಿಕ್ ಹೇಳ್ಕೊಡ್ತೀನಿ. ಮನೇಲಿ ಈ ರೋಲಪ್ ಬ್ಲ್ಯಾಕ್ ಬೋರ್ಡ್ ಬರ್ತಾವಲ್ಲ, ತೂಕ ಹಾಕೋ ಬ್ಲ್ಯಾಕ್ ಬೋರ್ಡ್, ಅಂಥದ್ದು ಮಕ್ಕಳಿಗೆ ಕೊಡಿಸ್ಬೇಕು. ಗೋಡೆಗೆ ಹಾಕಬೇಕು, ನಿಂತ್ಕೊಂಡು ಬರೀಬೇಕು ಮಕ್ಕಳು. ಶಾಲೆಯಲ್ಲಿ ಮೇಷ್ಟಾಗಿ ನಿಂತ್ಕೊಂಡು ಪಾಠ ಮಾಡ್ತಾರಲ್ಲ, ನಿಂತ್ಕೊಂಡು ಬೋರ್ಡ್ ಮೇಲೆ ಬರೀಲಿ, ಏನು ಓದಿದ್ದೇನದು ಬರೀಲಿ ಪಾಯಿಂಟ್ ಮೇಲೆ, ಚಾಕ್ ಪೀಸ್ ತೊಗೊಂಡು. ಉದ್ದೇಶ ಇಷ್ಟೇ, ಕೂತ್ಕೊಂಡಾಗ ನಿದ್ದೆ ಬರುತ್ತೆ, ನಿಂತ್ಕೊಂಡಾಗ ನಿದ್ದೆ ಬರೋಲ್ಲ ಬರೀಬೇಕಾದ್ರೆ. ಒಂದು ಸಲ ನಿಂತ್ಕೊಂಡು ಬರೆದಾಗ ಅದು ಪರ್ಮನೆಂಟ್ ಉಳ್ಕೊಂಡ್ಬಿಡುತ್ತೆ ತಲೆಯಲ್ಲಿ, ಬರೆಯೋಲ್ಲ ನಿಮಗೆ. ನೋಡಿ, ಇನ್ನೂ ಮರಿತೇವೆ ಅಂತ ತಿಳ್ಕೊಳ್ಳಿ, ಒಂದು ಯಾವುದೋ ವಿಷಯ ಮರೆತು ಹೋಗ್ತದೆ,
ಅದು ಇನ್ನೊಬ್ರಿಗೆ ಪಾಠ ಮಾಡಬೇಕು, ಹೇಳಿಬಿಡ್ಬೇಕು. ತನ್ನ ಗೆಳೆಯ ಕರೆದು, ನೋಡೋ ಈ ವಿಷಯ ನಾನು ಹೇಳ್ತೀನಿ, ಇನ್ನೊಂದು ವಿಷಯ ನೀನು ನನಗೆ ಹೇಳು. ನಮಗೆಲ್ಲ ಮೇಷ್ಟ್ರುಗಳು ಒಪ್ಕೋತಾರೆ ನಾನು ಹೇಳಿದ್ದನ್ನು. ನಮಗೆಲ್ಲ ವಿಷಯ ಅರ್ಥ ಆದದ್ದು ನಾವು ಪಾಠ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಓದ್ದಾಗಲ್ಲ. ಒಂದು ಸಲ ಮತ್ತೊಬ್ರಿಗೆ ಅದೇನೋ ಯಾವುದೋ ಒಂದು ಜೋಕ್ ಕೇಳಿರ್ತೀನಿ, ಮರ್ತು ಹೋಗ್ಬಿಟ್ಟಿರುತ್ತೆ. ಒಬ್ರು ಯಾರಿಗೆ ಹೇಳಿಬಿಟ್ರೆ ಮರೆಯಲ್ಲ ಅದು ನನಗೆ. ಕರೆಕ್ಟ್. ಹಾಗೆ ಓದಿದ್ದನ್ನು ಮತ್ತೊಬ್ರು ಹೇಳಬೇಕು. ಈ 5 ಹಂತದಲ್ಲಿ ನಮ್ಮ ಮಕ್ಕಳು ಓದಬೇಕು. ಅದಕ್ಕೆ ದಯವಿಟ್ಟು ನಾನು ತಂದೆ ತಾಯಿಗೆ ಹೇಳೋದಷ್ಟೇ, ಓದೋಕ್ಕೆ ಅವಕಾಶ ಕೊಡಿ ಅವರಿಗೆ. ಒಂದು ಕೇಳ್ಕೊಳ್ಳಿ, ಮೊಬೈಲ್ ಬೇಡ, ಗೂಗಲಲ್ಲಿ ಇನ್ಫಾರ್ಮೇಷನ್ ತೊಗೊಳ್ಳೋದು ಬೇಡ, ಈಗ ಬೇಕಿಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಷ್ಟು ಓದಿದ್ರೆ ಸಾಕು. ಮಕ್ಕಳಿಗೆ ಒಳ್ಳೆಯ ಆಹಾರ ಕೊಡಿ, ಈಗ ಹೆಲ್ದಿ ಆಹಾರ ಕೊಡಿ. ತುಂಬ ಜಾಸ್ತಿ ತಿನ್ನೋದು ಬೇಡ, ತುಂಬ ಕಮ್ಮಿ ತಿನ್ನೋದು ಬೇಡ. ಸ್ವಲ್ಪ ಎಕ್ಸಸೈಸ್ ಮಾಡೋಕೆ ಹೇಳಿ ಮಕ್ಕಳಿಗೆ, ಬಹಳ ಮುಖ್ಯ ಇದು. ಕರೆಕ್ಟ್. ನಾವು ಪರೀಕ್ಷೆ ಬಂತು ಓದು, ಆಟ ಆಡಬೇಡ ಅಂತೀವಿ. ಆಟ ಆಡೋದು ಬೇಕಾಗಿಲ್ಲ. ಒಂದು ಬೆಸ್ಟ್ ಎಕ್ಸಸೈಸ್ ರೆಕಮೆಂಡ್ ಮಾಡ್ತಾರೆ ಸೈಕಾಲಜಿಸ್ಟ್. ಯಾವುದು ಅಂದರೆ, ಹೊರಗಡೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ. ಬೈಲಿಲ್ಲ ನಮ್ಮ ಮನೆ ಹತ್ರ, ಏನು ಮಾಡೋದು? ಏನಿಲ್ಲ, ಟೆರೇಸ್ ಮೇಲೆ ಹೋಗಿ, ಟೆರೇಸು ಇಲ್ಲ, ಮನೆ ಕೋಣೆಯಲ್ಲೇ ಒಂದು ಜಮಖಾನೆ 4 ಮಡಚಿ ಇಟ್ಕೊಳ್ಳಿ ನೆಲದ ಮೇಲೆ. ಸ್ಪಾಟ್ ಜಾಗಿಂಗ್ ಮಾಡಬೇಕು, ನಿಂತಲ್ಲೇ ಓಡುವಂಥದ್ದು. ಇದನ್ನು ದಯವಿಟ್ಟು ಮಕ್ಕಳು ಮಾಡಬೇಕು. ಇದನ್ನು ಈಗ ಓಡ್ತಾಯಿದ್ರೆ, ಸ್ಪಾಟ್ ಜಾಗಿಂಗ್ ಮಾಡ್ತಾಯಿದ್ರೆ ಏದುಸಿರು ಬಂದುಬಿಡುತ್ತೆ. ಉಸಿರು ಕಟ್ಟ 3-4 ನಿಮಿಷಕ್ಕೆ ಬಂದುಬಿಡುತ್ತೆ. ಆ ಏದುಸಿರು ಬರೋ ಹಂಗೆ ಆಗಬೇಕು. ಬಂದಾಗ ಮತ್ತೆ ಬಿಡಿ, ನೀರು ಕುಡೀರಿ ಒಂದು ಸ್ವಲ್ಪ. ಒಂದು 40 ನಿಮಿಷ ಓದಿದ ಮೇಲೆ ಒಂದು 10 ನಿಮಿಷ ಆ ಕಡೆ ಅಡ್ಡಾಡಿ ನೀರು ಕುಡಿದು ಟಾಯ್ಲೆಟ್ಗೆ ಹೋಗಿ ಬಂದು ಎಲ್ಲ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ ಗೊತ್ತಾ, ಈ ನಮ್ಮ ನೆಲ ಕಾಂಕ್ರೀಟ್ ಹಾಕಿದಾಗ ಒಂದೇ ಸಲ ಹಾಕ್ತಾರೆ, ಬಿಡ್ತಾರೆ, ಸ್ವಲ್ಪ ಕ್ಯೂರಿಂಗ್ ಮಾಡಬೇಕು ಅದನ್ನು. ಹಾಗೆ ಮನಸ್ಸು ಕ್ಯೂರಿಂಗ್ ಆಗುತ್ತೆ. ಸೊ ದೇರ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಮಕ್ಕಳಿಗೆ 40 ನಿಮಿಷ ಓದಿದ ಮೇಲೆ ಸ್ವಲ್ಪ ಗ್ಯಾಪ್ ಕೊಡಬೇಕು. ತಂದೆ ತಾಯಿ ಏನು ಮಾಡಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡೋ ಮಗು ಅಂತ ಹೇಳಬೇಕು, ಮಾಡೋದು ಬೇಡ ಅಂತ ಅನ್ಬಾರ್ದು. ಆಮೇಲೆ ಆದಷ್ಟು ನಿದ್ದೆ ಪ್ರತಿ 45 ನಿಮಿಷಕ್ಕೊಂದ್ಸರಿ ಗ್ಯಾಪ್ ಕೊಡಬೇಕು. ಎಷ್ಟು ನಿಮಿಷ ಅಂದಾಜು? 10 ನಿಮಿಷ ಗ್ಯಾಪ್ ಕೊಡಿ. ಅಡ್ಡಾಡಿ ಬೇಕಾದ್ರೆ ಹೋಗಲಿ, ತಿರ್ಗಾಡ್ಕೊಂಬರಲಿ, ನೀರು ಕುಡೀಲಿ, ಆಮೇಲೆ ಯಾರು ಮಾತಾಡ್ತಿದ್ರೆ ಮಾತಾಡಲಿ, ಫ್ರೆಶ್ ಆಗಬೇಕು. ಮತ್ತೊಂದು 45 ನಿಮಿಷ ಮನಸ್ಸು ಫ್ರೆಶ್ ಆಗಿರುತ್ತೆ, ಮತ್ತೆ ಓದ್ತಾರೆ.